ರಾಜ್ಯ ರಾಜಕೀಯದ ಬಗ್ಗೆ ವರಿಷ್ಠರ ಜೊತೆ ಚರ್ಚಿಸಿದ್ದೇನೆ. ಹೈಕಮಾಂಡ್ ಬಳಿ ಯಾರದ್ದೋ ಬಗ್ಗೆ ನಾನು ಚಾಡಿ ಹೇಳಿಲ್ಲ. ಯತ್ನಾಳ್ರನ್ನ ತೆಗೆದುಹಾಕಿ ಅಂತ ಒತ್ತಾಯ ಮಾಡಿಲ್ಲ ಅಂತ ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಬಿಎಸ್ವೈಗೆ ಬೈದ್ರೆ ದೊಡ್ಡ ಪದವಿ ಸಿಗೋ ಭ್ರಮೆಯಲ್ಲಿದ್ದಾರೆ. ಇವತ್ತು ಸಂಘಟನೆಯಲ್ಲಿ ತೊಡಗುವಂತೆ ಮನವಿ ಮಾಡಿದ್ದೀನಿ. ಯತ್ನಾಳ್ ಬಳಿ ದಾಖಲೆ ಇದೆ, ಕೂಡಲೇ ಅದನ್ನ ಬಿಡುಗಡೆ ಮಾಡಲಿ. ಶುಭ ಮುಹೂರ್ತಕ್ಕೆ ಯಾಕೆ ಕಾಯ್ತಿದ್ದಾರೆ, ತಕ್ಷಣ ಬಿಡುಗಡೆ ಮಾಡಲಿ ಅಂತ ಹೇಳಿದ್ದಾರೆ. ಸಂದರ್ಭದಲ್ಲಿ ಉಪಚುನಾವಣೆ 3 ಕ್ಷೇತ್ರಗಳ ಉಪಚುನಾವಣೆ ನಮಗೆ ಹಿನ್ನಡೆ ಆಗಿರ್ತಕ್ಕಂಥದ್ರ ಬಗ್ಗೆನೂ ಕೂಡ ಚರ್ಚೆನ ಮಾಡಿದ್ದೇನೆ. ರಾಜ್ಯದ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದೇನೆ. ಅದು ಯಾರೋ ಬಗ್ಗೆ ಚಾಡಿ ಹೇಳ್ತಕ್ಕಂಥದ್ದಾಗಲಿ, ಯತ್ನಾಳನ್ನ ಪಕ್ಷದ ಹೊರ ತೆಗೆದಾಕಬೇಕು ಅಂತೇಳಿ ಒತ್ತಾಯ ಮಾಡುವಂಥದ್ದಾಗಲಿ, ಅದು ಯಾವ ಪ್ರಯತ್ನವೂ ಕೂಡ ನಾನು ಮಾಡಿಲ್ಲ. ಅದರ ಅವಶ್ಯಕತೆ ನನಗಿಲ್ಲ. ಆದರೆ ಕಾರ್ಯಕರ್ತರ ಅಪೇಕ್ಷೆ ಇದೆ. ಎಲ್ಲೋ ಒಂದು ಕಡೆ ಆಡಳಿತ ಪಕ್ಷನ ಕಟ್ಟಿ ಹಾಕಂಥದ್ರಲ್ಲಿ ಯಶಸ್ವಿಯಾಗಿದ್ದೀವಿ ನಾವು ಕಳೆದ 3-4 ತಿಂಗಳುಗಳಲ್ಲಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹೋರಾಟಗಳಿರ್ಬೋದು, ಮೂಢ ಹಗರಣ ಇರ್ಬೋದು, ಮುಖ್ಯಮಂತ್ರಿಗಳ ಕಟ್ಟಾಗ್ತಕ್ಕಂಥ ಕೆಲಸ ಯಶಸ್ವಿಯಾಗಿ ಮಾಡಿದ್ವಿ. ರಾಜ್ಯದ ಜನ ಇವತ್ತು ಮಾತನಾಡ್ತಾ ಇದ್ದಾರೆ, ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಮಾತನಾಡ್ತಾ ಇದ್ದಾರೆ. ಇದರ ನಡುವೆ ನಮ್ಮ ಕೆಲವು ಮುಖಂಡರುಗಳು ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನು ಇಟ್ಕೊಂಡು ಒಬ್ಬ ರಾಜ್ಯ ಕಂಡಂತ ಒಬ್ಬ ಧೀಮಂತ ನಾಯಕ, ರೈತ ನಾಯಕ ಯಡಿಯೂರಪ್ಪನವ್ರ ಬಗ್ಗೆ ಮನಬಂದಂತೆ ಮಾತನಾಡ್ತಕ್ಕಂಥದ್ದು, ಅಥವಾ ಇನ್ನು ಕೆಲವರು ಯತ್ನಾಳವರ ಮೇಲೆ ಹೆಗಲ ಮೇಲೆ ಅವ್ರ ಮೇಲೆ ಇವತ್ತು ಗನ್ನನ್ನು ಇಟ್ಟು ಗುಂಡ ಹಾರಿಸ್ತಕ್ಕಂಥ ಪ್ರಯತ್ನ ಕೆಲವರು ಏನು ಮಾಡ್ತಾ ಇದ್ದಾರೆ. ಇದು ಯಾವುದು ಕೂಡ ಪಕ್ಷಕ್ಕಂತೂ ಒಳ್ಳೇದಾಗೋದಿಲ್ಲ. ಕಾರ್ಯಕರ್ತರು ಮೊನ್ನೆ ಉಪಚುನಾವಣೆ ಸೋತಂತ ನಂತರದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸ್ತಿದ್ದಾರೆ. ಕೇವಲ 3 ಕ್ಷೇತ್ರ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಕಾರ್ಯಕರ್ತರು ಬಹಳ ನೊಂದಿದ್ದಾರೆ ಆ ಫಲಿತಾಂಶದ ನಂತರ. ಇದನ್ನಾದರೂ ಕೂಡ ಅರ್ಥ ಮಾಡಿಕೊಂಡು ನಾವು ಒಗ್ಗಟ್ಟಾಗಿ ಇವತ್ತು ಆಡಳಿತ ಪಕ್ಷನ ಎದುರಿಸಬೇಕಾಗ್ತದೆ. ಚಳಿಗಾಲದ ಅಧಿವೇಶನ ಕೂಡ ಪ್ರಾರಂಭ ಆಗ್ತದೆ. ಈ ನಿಟ್ಟಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗಬೇಕು. ಆದರೆ ಕೆಲವ್ರಿಗೆ ಅದು ಅರ್ಥ ಆಗ್ತಾ ಇಲ್ಲ. ದಿನನಿತ್ಯ ಯಡಿಯೂರಪ್ಪನವ್ರನ್ನ, ವಿಜೇಂದ್ರನ್ನ ಹಾದಿಲಿ ಬೀದಿಲಿ ಬೈಯೋದೇ ಒಂದು ರೀತಿ ಕಾಯಕ ಅನ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ಅದರಿಂದ ಅವ್ರಿಗೇನೋ ಭಾಳ ದೊಡ್ಡ ಪದವಿ ಸಿಗುತ್ತೆ ಅನ್ನೋ ಭ್ರಮೆನಲ್ಲೂ ಕೂಡ ಕೆಲವರು ಇದ್ದಾರೆ. ಹಾಗಾಗಿ ನಾನು ಈಗಲೂ ಕೂಡ ಮನವಿ ಮಾಡ್ತಾ ಇದ್ದೇನೆ. ಈಗ ತಾನೇ ನಮ್ಮ ಕೆಲವು ಮಾಜಿ ಶಾಸಕರುಗಳು, ಪಕ್ಷದ ಕೆಲವು ಹಿರಿಯ ಮುಖಂಡರು ಎಲ್ಲರೂ ಕೂಡ ಬಂದು ತಂದೆಯವ್ರನ್ನ, ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿದ್ದಾರೆ. ಅವರ ಅಹವಾಲುಗಳನ್ನು, ಅವ್ರ ನೋವನ್ನು ಕೂಡ ತೋಡ್ಕೊಂಡಿದ್ದಾರೆ. ನಾನು ಎಲ್ಲರೂ ಕೂಡ ಇವತ್ತು ಕೂಡ ನಾನು ಮನವಿ ಮಾಡಿದ್ದೇನೆ, ಈ ವಿಚಾರವನ್ನು ಬದಿಗಿಡಿ. ಸಂಘಟನಾ ಪರ್ವ ನಡೀತಾ ಇದೆ, ನೀವು ಬೂತ್ ಸಮಿತಿಗಳು ಆಗಬೇಕು, ನಮ್ಮ ಗುರಿಯನ್ನು ತಲುಪಬೇಕಾಗ್ತದೆ ಸಂಘಟನಾ ಪರ್ವದ ಸಂದರ್ಭದಲ್ಲಿ. ಈ ಎಲ್ಲ ವಿಚಾರವನ್ನು ಕೂಡ ಅವ್ರಿಗೆ ತರ್ತಕ್ಕಂಥ ಪ್ರಯತ್ನ, ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೇನೆ. ಒಂದು ಕ್ಷಣನೂ ಕೂಡ ತಡೆ ಮಾಡ್ದೇನೆ ಮಾನ್ಯ ಯತ್ನಾಳ್ ಗೌಡ ಪಾಟೀಲ್ ಅವರು ನಾನು ವಿನಂತಿ ಮಾಡ್ತೇನೆ, ಆಗ್ರಹವನ್ನು ಮಾಡ್ತೇನೆ, ಶುಭ ಮುಹೂರ್ತಕ್ಕೆ ಕಾಯಕ್ಕೆ ಹೋಗಬೇಡಿ ಅಂತ ಏನೇ ದಾಖಲೆ ವಿಡಿಯೋಗಳಿದ್ರೂ ಸಹ ತತ್ಕ್ಷಣ ಬಿಡುಗಡೆ ಮಾಡಿ. ಆ ಒಂದು ಅವಶ್ಯಕತೆ ನನಗಂತೂ ಖಂಡಿತ ಇಲ್ಲ. ನನ್ನ ಮುಂದಿರ್ತಕ್ಕಂಥ ನನಗೆ ಸ್ಪಷ್ಟತೆ ಇದೆ, ನನ್ನ ಗುರಿ ಬಗ್ಗೆ ಸ್ಪಷ್ಟತೆ ಇದೆ. ಎಲ್ಲ ಕಾರ್ಯಕರ್ತನ ಒಗ್ಗೂಡಿಸ್ಕೊಂಡು ಇವತ್ತು ಪಕ್ಷವನ್ನು ಮುನ್ನಡೆಸ್ತಕ್ಕಂಥದ್ದು ನಾವು ಮಾಡಬೇಕಾಗಿದೆ, ಅದು ಮಾಡ್ತಾ ಇದ್ದೇನೆ. ಇದು ನನ್ನ ಮುಂದೆ ಇರ್ತಕ್ಕಂಥ ಗುರಿ. ಈ ರೀತಿ ಹೊಂದಾಣಿಕೆ ರಾಜಕಾರಣ, ಯಡಿಯೂರಪ್ಪನವರು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡ್ರು, ವಿಜೇಂದ್ರನು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡ್ರು. ಈ ರೀತಿ ಪದೇ ಹೇಳಿ ಇವತ್ತೇನು ಸಂಘಟನೆಗೆ ಪೆಟ್ಟನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಕಾರ್ಯಕರ್ತನು ಒಳ್ಳೇದು ಮೆಚ್ಚೋದಕ್ಕೆ ಸಾಧ್ಯ ಇಲ್ಲ, ಭಗವಂತನು ಕೂಡ ಒಳ್ಳೇದು ಮಾಡೋದಕ್ಕೆ ಸಾಧ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.